ರೋಹನ್ ಸುರಭಿನ ಟಚ್ ಮಾಡೋಕ್ಕೂ ಮುಂಚೆನೆ ಕೆಳಗೆ ಬಿದ್ದ. ನಂತರ ಎಲ್ಲರೂ ನಿಧಾನವಾಗಿ ಅವನನ್ನ ಮೇಲೆತ್ತಾ, ಹೇಯ್ ಏನಾಯ್ತೋ, ಅದೇ ಕೆಳಗೆ ಬಿದ್ದೆ ಅಂತ ಅವನ ಫ್ರೆಂಡ್ಸ್ ಕೇಳಿದ್ರು. ಗೊತ್ತಿಲ್ಲ, ಇಲ್ಲಿ ಯಾರೋ ನನ್ನ ತಳ್ಳಿದ ಹಾಗೆ, ನನ್ನ ಕಣ್ಮುಂದೆ ಯಾರೋ ಬಂದ ಹಾಗಾಯ್ತು ಅಂತ ರೋಹನ್ ಭಯದಿಂದ ಹೇಳ್ತಾ ಇದ್ದಾಗ ವಿರಾಜ್ ಮುಖದಲ್ಲಿ ವಿಚಿತ್ರವಾದ ಸ್ಮೈಲ್ ಇತ್ತು. ನಂತರ ತನ್ನ ಕೈಯಲ್ಲಿರೋ ನೆಕ್ಲೆಸ್ ನೋಡ್ತಾ, ಫರ್ಗೆಟ್ ಇಟ್, ಕಮಾನ್ ಸುರ್ಭಿ ಅಂತ ಹೇಳ್ತಾ ಮತ್ತೆ ಅವಳ ಹತ್ರ ಹೋದ. ಸಡನ್ನಾಗಿ ವಿರಾಜ್ ಅವನ ಕೈ ಹಿಡಿದು, ಹಲೋ ಮಿಸ್ಟರ್ ರೋಹನ್, ಸುರಭಿಗೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಫೋರ್ಸ್ ಮಾಡ್ತಾ ಇದ್ದೀರಾ ಅಂತ ಲೌಡಾಗಿ ಕೇಳ್ದ. ಹೇ ಮಿಸ್ಟರ್ ಅಸಿಸ್ಟೆಂಟ್, ನಾನು ನಿನ್ನ ಆಫೀಸರ್ಗೆ ಗಿಫ್ಟ್ ಕೊಟ್ರೆ ನಿನಗೇನೋ ಪ್ರಾಬ್ಲಮ್ಮು? ನಿನ್ನ ಲಿಮಿಟಲ್ಲಿ ನೀನಿರು. ಹೇಗಿದ್ರು ಪಾರ್ಟಿಗೆ ಬಂದಿದ್ಯಾ, ಬಿಟ್ಟು ಸಿಗ್ತಾ ಇರೋ ಡ್ರಿಂಕ್ಸ್ ಕುಡಿದು ಎಂಜಾಯ್ ಮಾಡು ಹೋಗು. ಅದು ಬಿಟ್ಟು ನಮ್ಮ ಮಧ್ಯೆ ಬಂದು ಕಡ್ಡಿ ಅಳ್ಳಾಡ್ಸೋಕೆ ನೀನ್ಯಾರೋ ಅಂತ ರೋಹನ್ ಸಿಟ್ಟಲ್ಲಿ ಕೇಳ್ದ. ನನ್ನೇ ಯಾರು ಅಂತ ಕೇಳ್ತೀಯ? ನಾನು ಸುರಭಿ ಹಸ್ಬೆಂಡ್ ಅಂತ ಹೇಳ್ತಿದ್ದ ಹಾಗೆ ಎಲ್ಲರೂ ಶಾಕ್ ಆದ್ರು. ಏ ಇಡಿಯಟ್, ಕುಡ್ದಿದ್ದು ಜಾಸ್ತಿ ಆಯ್ತಾ ಹೇಗೆ? ನಶೆಲಿ ಏನೇನೋ ಮಾತಾಡ್ತಾ ಇದೆಯಲ್ಲ ಅಂತ ಕೇಳ್ದ. ವಿರಾಜ್ ಸ್ಮೈಲ್ ಮಾಡ್ತಾ, ನೀನ್ ಏನೇನ್ ಕೇಳಿಸ್ಕೊಂಡ್ಯೋ ಅದೆಲ್ಲ ಅಕ್ಷರ ಸಹ ನಿಜ ಅಂದ. ಅವನ್ ಮಾತು ಕೇಳಿ ಎಲ್ರ ಕಣ್ಣು ಸೈಲೆಂಟಾಗಿ ನಿಂತಿರೋ ಸುರಭಿನ್ ನೋಡ್ತಾ ಇತ್ತು. ಆಗ ಸುರಭಿ ಎಸ್ ಅಂತ ತಲೆ ಆಡಿಸಿದ್ಲು. ಅವಳ ಆನ್ಸರ್ ನೋಡಿ ಎಲ್ರಿಗೂ ಇನ್ನಷ್ಟು ಶಾಕ್ ಆದ್ರೆ ಲಾಸ್ಯ ತಲೆ ಚಚ್ಕೊಂಡ್ಲು. ಆಗ ರೋಹನ್ ಸ್ವಲ್ಪ ಸುಧಾರಿಸ್ಕೊಂಡು, ಓಹ್ ಹಾಗಿದ್ರೆ ನೀನು ರಾವ್ ಫ್ಯಾಮಿಲಿ ಅಳಿಯಾನ? ಹಾಗಿದ್ರೆ ಸುರಭಿ ಅಸಿಸ್ಟೆಂಟಾಗಿ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ನೀನಂತೂ ಇಷ್ಟು ಕಾಸ್ಟ್ಲಿ ಗಿಫ್ಟನ್ನ ನಿನ್ನ ಹೆಂಡತಿಗೆ ಕೊಡೋಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಾನು ಅವಳಿಗೆ ಗಿಫ್ಟ್ ಕೊಡ್ತಾ ಇರುವಾಗ ನೀನ್ಯಾಕೆ ಬೇಡ ಅಂತ ಹೇಳು ಅಂತ ಕೇಳ್ದ. ಬಿಕಾಸ್ ಈ ನೆಕ್ಲೆಸ್ ಪ್ಯೂರ್ ಗೋಲ್ಡ್ ಅಲ್ಲ, ಅಪರಂಜಿ ಆಗಿರೋ ನನ್ನ ಹೆಂಡತಿ ಕುತ್ತಿಗೆಗೆ ಈ ಕಾಗೆ ಬಂಗಾರ ಸೂಟ್ ಆಗಲ್ಲ ಅಂತ ವಿರಾಜ್ ಪ್ರೀತಿಯಿಂದ ಸುರಭಿನ ನೋಡ್ತಾ ಹೇಳ್ದ. ಏಯ್ ಏನ್ ಹೇಳ್ತಾ ಇದೆಯಾ ನೀನು? ನಾನು ಇದಕ್ಕೆ 2 lakh ಪೇ ಮಾಡಿದ್ದೀನಿ, ಅದು ಹೇಗೆ ಪ್ಯೂರ್ ಗೋಲ್ಡ್ ಅಲ್ಲ ಅಂತ ಹೇಳ್ತೀಯಾ ಅಂತ ರೋಹನ್ ತಡವರ್ಸ್ತಾ ತನ್ನ ಸುಳ್ಳನ್ನ ಮುಚ್ಚಾಕೋಕೆ ಟ್ರೈ ಮಾಡ್ದ. ಅದೇ ಟೈಮ್ಗೆ ಆ ಪಾರ್ಟಿ ಹಾಲಿನ ಮೇನ್ ಡೋರ್ ಡಬಾರ್ ಅಂತ ಓಪನ್ ಆಯ್ತು. ಆ ಸೌಂಡ್ಗೆ ಎಲ್ರೂ ಶಾಕಿಂದ ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಬ ಕೈ ತುಂಬ ಟ್ಯಾಟೂ ಹಾಕೊಂಡಿರೋ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಎಳ್ಕೊಂಡು ಬರ್ತಾ ಇದ್ದ. ಆ ವ್ಯಕ್ತಿ ರೋಹನ್ ಫ್ರೆಂಡ್ ಧನುಷ್ ಆಗಿದ್ದ. ಏಯ್ ನೀನೇ ಅಲ್ವಾ ಈ ಪಾರ್ಟಿ ಅರೇಂಜ್ ಮಾಡಿದ್ದು? ಈ ನಿನ್ನ ಫ್ರೆಂಡ್ ಕುಡ್ದಿರೋ ನಶೆಲಿ ಡ್ರಿಂಕ್ಸ್ನ ನನ್ನ ಮೈ ಮೇಲೆ ಚೆಲ್ಲಿದ್ದಾನೆ ಅಂತ ರೇಗ್ದ. ಮೊದಲೇ ರೋಹನ್ಗೆ ಸುರಭಿ ತನ್ನ ಕೈ ತಪ್ಪು ಹೋಗಿದ್ದಾಳೆ ಅಂತ ಮೂಡ್ ಹಾಳಾಗಿತ್ತು. ಈಗ ಟ್ಯಾಟೂ ಮ್ಯಾನ್ ಬಂದು ರೇಗಾಡಿದ್ ನೋಡಿ ಪಿತ್ತ ನೆತ್ತಿಗೇರ್ತು. ಏಯ್ ಹೌದು ಕಣೋ, ಇವ್ ನನ್ನ ಫ್ರೆಂಡು, ಏನಿವಾಗ? ಈಗ ಸುಮ್ಮನೆ ಹೋಗಿಲ್ಲಿಂದ ಅಂತ ವಾರ್ನ್ ಮಾಡ್ದ. ಏನೋ ಹೋಗ್ಬೇಕಾ? ಮೊದಲು ನಿನ್ನ ಫ್ರೆಂಡ್ ಹತ್ರ ನನ್ನ ಬಟ್ಟೆ ವಾಶ್ ಮಾಡೋಕೆ ಹೇಳು, ಆಮೇಲೆ ಬಿಡ್ತೀನಿ. ಇಲ್ಲ ಅಂದ್ರೆ ಅವನು ಮಾತ್ರ ಅಲ್ಲ, ನಿನ್ನೂ ಬಿಡಲ್ಲ. ನಾನು ಯಾರು ಗೊತ್ತಾ ನಿನಗೆ? ಈ ಸಿಟಿಲಿರೋ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಗೊತ್ತು. PVR ಕನ್ಸ್ಟ್ರಕ್ಷನ್ಸ್ ಓನರ್ ಮಗ ನಾನು. ನನ್ನ ಬಗ್ಗೆನೇ ಇಷ್ಟು ಚೀಪಾಗಿ ಮಾತಾಡ್ತೀಯ ನೀನು ಅಂತ ಹೇಳ್ತಾ 3-4 ಸಲ ಅವ್ನ ಕೆನ್ನೆಗೆ ಬಾರಿಸ್ದ. ರೋಹನ್ ಸ್ಟೇಟಸ್ಗೆ ಭಯಪಟ್ನೋ ಅಥವಾ ಅವ್ನು ಹೊಡೆದಿರೋ ಏಟಿಗೆ ಭಯಪಟ್ನೋ ಒಂದು ಗೊತ್ತಾಗಿಲ್ಲ. ಟ್ಯಾಟೂ ಮ್ಯಾನ್ ಕೆನ್ನೆ ಸವರ್ಕೊಳ್ತಾ ಸೈಲೆಂಟಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ದ. ಅದನ್ನ ನೋಡಿ ರೋಹನ್ ಫ್ರೆಂಡ್ಸ್ ಎಲ್ಲರೂ, ವೆರಿ ಗುಡ್ ರೋಹನ್, ಆ ರೌಡಿ ನಾಯಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಜಸ್ಟ್ ನಿನ್ನ ಹೆಸರು ಕೇಳ್ತಿದ್ದ ಹಾಗೆ ಅವ್ನು ಬಾಲ ಮುದುರ್ಕೊಂಡು ಹೇಗೆ ಹೋದ ನೋಡು ಅಂತ ಎಲ್ಲರೂ ಅವನನ್ನ ಹೊಗಳೋಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಯಾರೋ ನನ್ನ ತಮ್ಮನ ಮೈ ಮುಟ್ಟಿದ್ದು ಅನ್ನೋ ಗಡ್ಸ್ ವಾಯ್ಸ್ ಕೇಳಿಸ್ತು. ಎಲ್ಲರೂ ಆ ವಾಯ್ಸ್ ಬಂದ ಕಡೆ ತಿರುಗಿ ನೋಡಿದಾಗ ಟ್ಯಾಟೂ ಮ್ಯಾನ್ ಜೊತೆ 4 ಜನ ದಾಂಡಿಗರು ಕೈಯಲ್ಲಿ ಕಬ್ಬಿಣದ ಸರಳು ಹಿಡ್ಕೊಂಡು ರೋಹನನ್ನೇ ಗುರಾಯಿಸ್ತಾ ನಿಂತಿದ್ರು. ರೋಹನ್ ಸಿಚುವೇಶನ್ ಕೂಡ ಅಷ್ಟೇ ಕ್ರಿಟಿಕಲ್ ಆಗಿತ್ತು. ಯಾಕಂದ್ರೆ ಕೋಬ್ರಾ ಎಷ್ಟು ದೊಡ್ಡ ರೌಡಿ ಅಂತ ಇಡೀ ಸಿಟಿಗೆ ಗೊತ್ತಿತ್ತು. ಅದೂ ಅಲ್ಲದೆ PVR ಕನ್ಸ್ಟ್ರಕ್ಷನ್ನಲ್ಲಿ 40% ಶೇರ್ ಕೋಬ್ರಾ ಹೆಸರಲ್ಲಿತ್ತು. ರೋಹನ್ ಭಯದಿಂದ ನಡುಗ್ತಾ, ಸಾರಿ ಸರ್, ಇವನು ನಿಮ್ಮ ತಮ್ಮ ಅಂತ ಗೊತ್ತಿರಲಿಲ್ಲ ಸರ್, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು PVR ಕನ್ಸ್ಟ್ರಕ್ಷನ್ ಓನರ್ ರಾಮ್ಕುಮಾರ್ ಅವ್ರ ಮಗ ಅಂತ ಮತ್ತೆ ತನ್ನ ಹೆಸರನ್ನ ಯೂಸ್ ಮಾಡೋಕೆ ನೋಡ್ದ. ಏಯ್ ನೀನು ನಿನ್ನ ತಂದೆ ಹೆಸರು ಹೇಳ್ಬಿಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನೀನ್ ರಾಮ್ಕುಮಾರ್ ಮಗನಾದ್ರೂ ಆಗಿರೋ ಯಾರಾದ್ರೂ ಆಗಿರೋ ನನ್ಗೇನೋ ಅಂತ ಹೇಳ್ತಾ ಕೋಬ್ರಾ ಅವನ್ ಕಾಲರ್ ಹಿಡ್ಕೊಂಡು ಅವನ್ ಮುಖಕ್ಕೆ ಪಂಚ್ ಮಾಡ್ದ. ಪಾಪ ರೋಹನ್ ಸ್ಥಿತಿ ಹುಲಿ ಬಾಯಲ್ಲಿ ಸಿಕ್ಕ ಹಾಕೊಂಡಿರೋ ಮೊಲದ ಕತೆ ಹಾಗಾಗಿತ್ತು. ಪ್ಲೀಸ್ ಸರ್, ನನ್ಗೇನೂ ಮಾಡಬೇಡಿ, ನಾವು ಜಸ್ಟ್ ಇಲ್ಲಿ ಪಾರ್ಟಿ ಮಾಡ್ತಾ ಇದ್ವಿ ಅಷ್ಟೇ,
ನಾನು ಮಾಡಿರೋ ತಪ್ಪಿಗೆ ಪಾರ್ಟಿ ಹಾಳಾಗೋದು ಬೇಡ ಸರ್. ನೋಡಿ ಸರ್, ಎಲ್ಲರೂ ಎಷ್ಟು ಭಯ ಪಟ್ಕೊಂಡಿದ್ದಾರೆ ಅಂತ. ಅಲ್ಲಿ ನೋಡಿ, ರಾವ್ ಫ್ಯಾಮಿಲಿ ಮಗಳು ಕೂಡ ಇದ್ದಾಳೆ. ಅಟ್ಲೀಸ್ಟ್ ಅವಳು ಮುಖ ನೋಡಿದ್ರು ನಮ್ಮನ್ನು ಬಿಡಿ ಸರ್ ಅಂತ ಕೋಬ್ರಾನ ದೃಷ್ಟಿನ ಬೇರೆ ಕಡೆ ಹೋಗೋ ಹಾಗೆ ಮಾಡ್ದ. ಓ, ನೀನು ರಾವ್ ಫ್ಯಾಮಿಲಿ ಮಗಳ? ನಾನು ನಿನ್ನ 2 ವರ್ಷದ ಹಿಂದೆ ನೋಡಿದ್ದೆ. ಆಗ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ? ಸೋ ಬ್ಯೂಟಿಫುಲ್. ನಿನ್ನ ತಾತ ಅದ್ಯಾರೋ ಯೂಸ್ಲೆಸ್ ಫೆಲೋ ಜೊತೆ ನಿನ್ನ ಮದುವೆ ಮಾಡಿದ್ದ ಅಲ್ವಾ ಅಂತ ಕೋಬ್ರಾ ಡೆವಿಲ್ ಸ್ಮೈಲ್ ಮಾಡ್ತಾ ಕೇಳ್ದ. ಅವನ ಮಾತಿಗೆ ಸುರಭಿ ಏನೂ ಮಾತಾಡದೆ ಭಯದಿಂದ ವಿರಾಜ್ ಕೈನ ಇನ್ನೂ ಗಟ್ಟಿಯಾಗಿ ಹಿಡಿದ್ಲು. ಸುರಭಿ ಭಯ ಪಡ್ತಾ ಇರೋದು ನೋಡಿ ವಿರಾಜ್ ಮೈ ಕೋಪದಿಂದ ಬಿಸಿ ಆಯಿತು. ಕೋಬ್ರಾ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾ, ಅರ್ರರೆ, ಯಾಕೆ ಭಯ ಪಟ್ಕೊಳ್ತಾ ಇದೆಯಾ ಚಿನ್ನ? ನಾನು ಏನೂ ಮಾಡಲ್ಲ, ಡೋಂಟ್ ವರಿ. ಬಟ್ ಇವತ್ತು ರಾತ್ರಿ ನೀನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನಗೆ ಖುಷಿ ಕೊಟ್ರೆ ನಾನು ನಿನ್ನ ಫ್ರೆಂಡ್ಸ್ನೆಲ್ಲ ಏನೂ ಮಾಡಲ್ಲ. ಬರ್ತೀಯ ಅಲ್ವಾ ಅಂತ ಕೇಳ್ತಾ ಅವಳ ಹತ್ರ ಬಂದ. ಲುಕ್ ಮಿಸ್ಟರ್ ಕೋಬ್ರಾ, ನಿಮಗೆ ಪ್ರಾಬ್ಲಮ್ ಇರೋದು ರೋಹನ್ ಹತ್ರ. ಮಧ್ಯದಲ್ಲಿ ನನ್ನ ವೈಫ್ನ ಯಾಕೆ ಎಳಿತಾ ಇದ್ದೀರಾ? ಅದೇನಿದ್ಯೋ ನೀವು ಬಗೆಹರಿಸ್ಕೊಳ್ಳಿ ಅಂತ ವಿರಾಜ್ ಕೂಲಾಗಿ ಹೇಳ್ದ. ಕೋಬ್ರಾ ತನ್ನ ನೋವ್ತಾ ಇರೋ ಕೈನ ಪ್ರೆಸ್ ಮಾಡ್ಕೊಳ್ತಾ, ಓ, ನೀನು ಇವಳು ಗಂಡನ? ನಿನ್ಗಿಷ್ಟೊಂದು ಧೈರ್ಯ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ, ನಿಂಗೂ ಮಾತಾಡೋಕೆ ಬರುತ್ತೆ. ಆದರೆ ಸಾರಿ, ನೀನು ಹೇಳಿದ ತಕ್ಷಣ ನಿನ್ನ ಹೆಂಡ್ತಿನ ಬಿಡೋಕ್ಕಾಗಲ್ಲ. ಈ ಕೋಬ್ರಾ ಕಣ್ಣು ಒಂದು ಹೆಣ್ಣಿನ ಮೇಲೆ ಬಿತ್ತು ಅಂದರೆ ಅವಳು ಅವನಿಗೆ ಬೇಕೇ ಬೇಕು. ಸುಮ್ಮನೆ ನಕ್ರ ಮಾಡಿದೆ ನಿನ್ನ ಹೆಂಡ್ತಿನ ನನ್ನ ರೂಮಿಗೆ ಕಳಿಸು ಅಂತ ಹೇಳ್ತಾ ಕಾಮುಕ ದೃಷ್ಟಿಯಿಂದ ಸುರಭಿನ ನೋಡ್ದ. ಒಂದೇ ಒಂದು ವರ್ಡ್ ನಿನ್ನ ಬಾಯಿಂದ ಬಂದರೂ ನಾನು ನಿನ್ನ ಕೊಂದು ಹಾಕ್ತೀನಿ. ನನ್ನ ಹೆಂಡತಿ ಬಗ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ನಿನಗೆ ಅಂತ ವಿರಾಜ್ ಉಗ್ರ ನರಸಿಂಹನ ಹಾಗೆ ಗರ್ಜನೆ ಮಾಡ್ತಾ ಕೋಬ್ರಾ ಹೊಟ್ಟೆಗೆ ಜೋರಾಗಿ ಪಂಚ್ ಮಾಡ್ದ. ಕೋಬ್ರಾ ನೋವಿಂದ ಕೂಗ್ತಾ ತನ್ನ ಹೊಟ್ಟೆ ಹಿಡ್ಕೊಂಡ. ತಕ್ಷಣ ಕೋಬ್ರಾ ಹಿಂದೆ ಇದ್ದ ಗ್ಯಾಂಗ್ ವಿರಾಜ್ ಮೇಲೆ ಅಟ್ಯಾಕ್ ಮಾಡ್ತು. ಆದ್ರೆ ವಿರಾಜ್ ಒಂದೇ ಕ್ಷಣದಲ್ಲಿ ಅವ್ರನ್ನೆಲ್ಲ ನೆಲಕ್ಕೆ ಉರುಳಿಸ್ದ. ನಂತರ ಸುಡೋ ಕಣ್ಗಳಿಂದ ಕೋಬ್ರಾನ ನೋಡ್ತಾ ಅವನ್ ಕುತ್ತಿಗೆನ ಪ್ರೆಸ್ ಮಾಡಿ, ಏನೋ ಅಂದೆ ನೀನು? ಹೇಳು, ಮತ್ತೊಂದ್ಸಲ ಹೇಳು ಅಂತ ತನ್ನ ಹಿಡಿತನ ಟೈಟ್ ಮಾಡ್ತಾ ಹೋದ. ಕೋಬ್ರಾ ಉಸಿರಾಡೋಕೋ ಆಗದೆ ತುಂಬಾ ಕಷ್ಟಪಡ್ತಾ ಇದ್ದ. ಅವನ ಮುಖದ ಬಣ್ಣ ಚೇಂಜ್ ಆಗಿ ಕಣ್ಗಳು ಮೇಲ್ ನೋಡೋಕ್ ಶುರು ಮಾಡಿದ್ವು. ವಿರಾಜ್ ಉಗ್ರಾವತಾರ ನೋಡಿ ಅಲ್ಲಿರೋರೆಲ್ಲರೂ ಭಯದಿಂದ, ಅಯ್ಯೋ, ಈ ವಿರಾಜ್ ಏನಾದ್ರೂ ಕೋಬ್ರಾನ ಸಾಯಿಸಿದ್ರೆ ಅವನ್ ಗ್ಯಾಂಗು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಸುರ್ಭಿ, ಪ್ಲೀಸ್ ಸ್ಟಾಪ್ ಹಿಮ್ ಅಂತ ಸುರ್ಭಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಲ್ ಆಫ್ ಸಡನ್ ಹೀಗೆಲ್ಲ ನಡೀತಾ ಇರೋದು ನೋಡಿ ಸುರ್ಭಿ ಶಾಕಿಂದ ನಿಂತಿದ್ದು. ನಂತರ ಓಡ್ ಹೋಗಿ ವಿರಾಜ್ ಕೈ ಹಿಡಿದು, ಬಿಡು ಅವನನ್ನ, ಅವನು ಸತ್ತು ಹೋಗ್ತಾನೆ, ಬಿಡು ಅಂತ ಅವನ್ ಕೈ ಎಳಿತಾ ಇದ್ಲು. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.